ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಾಚಾರ್ಯರ ಬಳಿಗೆ ಶ್ರೀಕೃಷ್ಣ ಬರ್ತಾ ಪರಶುರಾಮ ದೇವನ ಚರಿತ್ರೆಯ ಬಗೆಗೆ ಹೇಳಿದ ಅನ್ನುವಲ್ಲಿ ಮಹಾಭಾರತದ ಚಿಂತನೆ ನಿಂತಿದೆ. ಇಲ್ಲಿ ಈಗ ನಾನು ಅಂದುಕೊಳ್ತಾ ಇದ್ದೇನೆ, ಪ್ರಮೇಯ ನವಮಾಲಿಕ ಏನಿದೆ ಅದನ್ನ ನಿಮ್ಮ ಮುಂದೆ ಇಡೋಣ ಅಂತ. ಮಧ್ವವಿಜಯ ಇಡ್ಲಿಕ್ಕೆ ಕಷ್ಟ, ಪ್ರಮೇಯ ನವಮಾಲಿಕ ಇಡೋಣ ಅಂತ. ನಾರಾಯಣ ಪಂಡಿತಾಚಾರ್ಯರು 3 ಕೃತಿಗಳನ್ನು ಮಧ್ವರ ಜೀವನ ಚರಿತ್ರೆಯ ಬಗೆಗೆ ಬರೆದಿದ್ದಾರೆ. ಒಂದು ಮಧ್ವವಿಜಯ, 1006 ಶ್ಲೋಕಗಳ ಗ್ರಂಥ. ಆ ಮಧ್ವವಿಜಯದಲ್ಲಿ ಹೇಳಿದ ಶ್ಲೋಕಗಳಿಗೆ ಸ್ವಲ್ಪ ವಿವರಣೆ, ಅದು ಭಾವಪ್ರಕಾಶಿಕ ಅಂತ. ಅದಾದ ಮೇಲೆ ಪ್ರಮೇಯ ನವಮಾಲಿಕಾ ಅಂತ, ಹೊಸ ಪ್ರಮೇಯಗಳ ಮಾಲೆ ಅಂತ ಅದರ ಅರ್ಥ. 1006 ಶ್ಲೋಕಗಳ ಮಧ್ವವಿಜಯ, ಅದರ ವಿವರಣೆಗಾಗಿ ಗ್ರಂಥಕರ್ತೃವೇ ಬರೆದ ವ್ಯಾಖ್ಯಾನ ಭಾವಪ್ರಕಾಶಿಕ. ಆಮೇಲೆ ಇದನ್ನು ಸಂಗ್ರಹವಾಗಿ 33 ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಅದು ಪ್ರಮೇಯ ನವಮಾಲಿಕಾ ಅಂತ. ಆ ಪ್ರಮೇಯ ನವಮಾಲಿಕಾಗೆ 2 ವ್ಯಾಖ್ಯಾನ ಇದೆ. ಒಂದು ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಬರೆದ ವ್ಯಾಖ್ಯಾನ, ಅಂದರೆ ವೆಂಕಟನಾಥ ಆದಾಗ ಬರೆದ ವ್ಯಾಖ್ಯಾನ. ಇನ್ನೊಂದು ರಘುವರಿಯ ತೀರ್ಥರು, ಇಬ್ಬರು ಸಮಕಾಲೀನರು, ಸಮಾನವಾಗಿ ಒಂದೇ ಕಾಲದಲ್ಲಿದ್ದವರು, ವಯಸ್ಸಿನಲ್ಲೇ ಹೆಚ್ಚು ಕಡಿಮೆ ಇದೆ. ಆದರೆ ರಘುವರಿಯ ತೀರ್ಥರ ವ್ಯಾಖ್ಯಾನ. ಈ ರೀತಿ ಮಧ್ವವಿಜಯದ ಅಂದರೆ ಮಧ್ವರ ವಿಜಯ ಗೆಲುವಿನ ಬಗೆಗೆ 3 ಕೃತಿಗಳನ್ನು ಬರೆದಿದ್ದಾರೆ. ಇನ್ನು ಮಧ್ವಾಚಾರ್ಯರು ಬರೋ ಮುಂಚೆ ಯಾವ ರೀತಿ ಇತ್ತು ಅಂತ ಹೇಳಿ ನಮಗೆ ಸ್ಪಷ್ಟವಾದ ಚಿತ್ರಣವನ್ನು ಒದಗಿಸುವುದು ಮಣಿಮಂಜರಿ. 5ನೇ ಸರ್ಗದಿಂದ 8ನೇ ಸರ್ಗದವರೆಗೆ, ಅಂದರೆ 4 ಶ್ಲೋಕ. ಈ ಹಿನ್ನೆಲೆಯಲ್ಲಿ ನನಗೆ ಮಧ್ವನವಮಿಯ ಶುಭ ಸಂದರ್ಭದಲ್ಲಿ ಪ್ರಮೇಯ ನವಮಾಲಿಕಾವನ್ನು ಚಿಂತಿಸೋಣ ಅಂತ ಸ್ವಲ್ಪ ನಿಧಾನಕ್ಕೆ ಚಿಂತಿಸ್ತೇನೆ. ನೋಡೋಣ, ಒಂದು 4 ದಿವಸ ಆಗಬಹುದು ಅಂತ ಅಂದ್ಕೊಳ್ತೇನೆ. 4-5 ದಿವಸ ಆಗಬಹುದು, ನೋಡೋಣ. ಮೊದಲನೆಯ ಸರ್ಗವನ್ನ 2 ಶ್ಲೋಕಗಳಿಂದ ಸಂಗ್ರಹಿಸ್ತಾ ಇದ್ದಾರೆ. ಶ್ರೀಶ ಪ್ರೀತ್ಯೈ ಪ್ರಜಾತಃ ಸುಮಹಿತ ಮಹಿಮಾ ಶ್ರೀ ಹನುಮಾನ್ ನಿದೇಶಾತ್ ರಾಮಸ್ಯೋಲ್ಲಂಘಿತಾಬ್ಧಿ ಸಹರಿರಥಗತ ಸೇತುನಾಪಿಷ್ಟ ದುಷ್ಟಃ ಭೂಭೃನ್ನೀ ರಾವಣಾರಿಂ ಪುರಗಮುರುದಯಂ ಪೂಜಯಿತ್ವಾ ಸಸೀತಂ ಪಶ್ಯನ್ ಕಿಂ ಪೂರುಷೇತಂ ಸತತಮಪಿ ಮಹಾಪ್ರಾಣಮುಖ್ಯೋ ವತಾನ್ಮಾಂ. ಶ್ರೀ ಹನುಮಂತನು ನಿದೇಶಾತ್ ದೇವರ ಅಣತಿಯಂತೆ ಶ್ರೀಶ ಪ್ರೀತ್ಯೈ ಅವನಿಗೆ ಪ್ರೀತಿಯಾಗಲೆಂದು
ಪ್ರಜಾತಃ ಹುಟ್ಟಿದ, ಏನಾಗಿ ಹನುಮಾನ್ ಆಗಿ, ಉಲ್ಲಂಘಿತಾಬ್ಧಿ ಕಡಲನ್ನು ದಾಟಿದ, ಅಥ ಸೀತೆಯನ್ನ ಕಂಡ ಮೇಲೆ ಸಹರಿಹಿ ಕಪಿಗಳಿಂದ ಮತ್ತೆ ರಾಮನಿಂದ ಕೂಡಿಕೊಂಡು ಸೇತುನಾಗತಃ ಸೇತುವೆಯ ಮೂಲಕ ಲಂಕೆಗೆ ತೆರಳಿದ, ಪಿಷ್ಟ ದುಷ್ಟ ರಾವಣನ ಎದೆಗೆ ಗುದ್ದಿ ಅವನನ್ನ ಕಂಗೆಡಿಸಿದ, ಭೂಭೃನ್ನೀ ಬೆಟ್ಟವನ್ನ ತಂದು ಲಕ್ಷ್ಮಣಾದಿಗಳಿಗೆ ಪ್ರಾಣವನ್ನ ಕೊಟ್ಟ, ರಾವಣನನ್ನ ಕೊಂದ, ರಾಮನನ್ನ ಅಯೋಧ್ಯೆಗೆ ಕರೆತಂದ, ಅಲ್ಲಿ ದೇವರನ್ನ ಪೂಜಿಸುತ್ತಾ ರಾಮನ ಅವತಾರದ ಕಾಲ ಮುಗಿದ ಮೇಲೆ ಕಿಂಪುರುಷ ಖಂಡದಲ್ಲಿ ಸತತಂ ಪಶ್ಯನ್ ನಿರಂತರವಾಗಿ ನೋಡುತ್ತಾ ಮಹಾಪ್ರಾಣ ಮುಖ್ಯ ಪ್ರಾಣ ಈಗಲೂ ಆನಂದದಿಂದ ಇದ್ದಾನೆ. ಅಂತಹ ಆನಂದದ ಸೆಲೆಯಾದ ಮುಖ್ಯ ಪ್ರಾಣ ಮಾಂ ಅವತಾತ್ ನನ್ನನ್ನು ರಕ್ಷಿಸಲಿ. ಭೀಮೋ ಭೂತ್ ಯೋ ನ ಭೇದ್ಯ ಚಕಿತ ರಿಪುಕೃತಾ ಪತ್ಪ್ರತಾರೀ ಸಲೀಲಂ ರಕ್ಷೋಘ್ನ ಪ್ರಾಪ್ತ ಕೃಷ್ಣ ಮಖಕೃದುತ ವನೇ ದುಷ್ಟ ಕೀಚಕಘ್ನ ಹತ್ವಾ ದುರ್ಯೋಧನಾದೀನ್ ಸ್ವಪದಮುಪಗತೋ ಯದ್ವಿಷಕ್ರೋಧತಂತ್ರಾ ಭೂತ್ವಾ ಭೂಮೌ ಕುಶಾಸ್ತ್ರಂ ವ್ಯಧಿಶತ ಮಣಿಮತ್ಪೂರ್ವಕಾಃ ಪಾತು ಸೋಸ್ಮಾತ್. ಭೀಮಃ ಅಭೂತ್ ಭೀಮನಾದ, ನ ಭೇದ್ಯ ಭೀಮನನ್ನ ಶತಶೃಂಗ ಪರ್ವತವೂ ಮುರಿಯಲಾಗಲಿಲ್ಲ. ಕುಂತಿ ಇನ್ನು 10 ದಿವಸವೂ ಆಗಿರಲಿಲ್ಲ, ಆ ಮಗುವನ್ನ ಕೈಯಲ್ಲಿಟ್ಕೊಂಡಿದ್ಲು. ಹುಲಿ ಬಂತು, ಜೋರಾಗಿ ಗರ್ಜಿಸಿತು. ಹುಲಿಯ ಗರ್ಜನೆಯನ್ನು ಕೇಳಿ ಗಡಗಡ ನಡುಗಿ ಬಿಟ್ಬಿಟ್ಲು ಮಗುನ. ಮಗು ಬಿತ್ತು, ಪರ್ವತ ಒಡಿತು. ಅವನಿಗೆ ಸುಮಾರು 15 ವರ್ಷ ಆದಾಗ ಪಾಂಡು ಸತ್ತು ಪಟ್ಟಣಕ್ಕೆ ಕರ್ಕೊಂಡು ಬಂದರು. ಅಲ್ಲಿ ದುರ್ಯೋಧನಾದಿಗಳೆಲ್ಲ ಹೆದರಿ ಇವನಿಗೆ ವಿಷ ಉಣಿಸೋದು ಇತ್ಯಾದಿಗಳನ್ನು ಮಾಡಿದರು. ಆಮೇಲೆ ಅರಗಿನ ಮನೆಯಲ್ಲಿ ಇಟ್ಟರು. ಆ ಎಲ್ಲ ಆಪತ್ತುಗಳನ್ನು ಸುಲಭವಾಗಿ ದಾಟಿದ. ಚಕಿತ ರಿಪುಕೃತ ಆಪತ್ ಪ್ರತಾರಿ, ಚಕಿತ ಬೆದರಿದ. ಆಶ್ಚರ್ಯಚಕಿತ ಅಂದ್ರೇನು? ಆಶ್ಚರ್ಯದಿಂದ ಹೆದರೋದು ಅಂತ ಅರ್ಥ. ಆಶ್ಚರ್ಯ ಚಕಿತ, ಚಕಿತ ಬೆದರಿದ, ರಿಪುಕೃತ ಹಗೆಗಳು ಒಡ್ಡಿದ ಆಪತ್ತನ್ನ ಪ್ರತಾರಿ ಆರಾಮವಾಗಿ ದಾಟಿದ. ರಕ್ಷೋಘ್ನ ಹಿಡಿಂಬ, ಬಕ ಮೊದಲಾದವರನ್ನ ಕೊಂದ. ಈ ನಡುವೆ ರಾಕ್ಷಸರನ್ನ ಕೊಲ್ಲುವ ನಡುವೆ ಪ್ರಾಪ್ತ ಕೃಷ್ಣ ದ್ರೌಪದಿಯನ್ನ ಹೊಂದಿದ. ಕೃಷ್ಣ ಅಂತ ದ್ರೌಪದಿಯ ಹೆಸರು. ಕೃಷ್ಣ ಅಂದ್ರೆ ವೇದವ್ಯಾಸರು. ಕೃಷ್ಣನನ್ನ ಹೊಂದಿದ. ಕೃಷ್ಣ ಅಂತಂದ್ರೆ ಯಾದವ ಕೃಷ್ಣ, ಅವನ ಭೇಟಿಯೂ ಆಯಿತು. ಹೀಗಾಗಿ ಪ್ರಾಪ್ತ ಕೃಷ್ಣ ಅನ್ನೋದು 3 ಜನರನ್ನ ಭೇಟಿಯಾದ ಅಂತ. ಮಖಕೃತ್ ರಾಜಸೂಯ ಯಾಗವನ್ನ ಮಾಡಿದ. ವನೇ ದುಷ್ಟ ಕಾಡಿನಲ್ಲಿ 3 ಕೋಟಿ ರಾಕ್ಷಸರನ್ನ ಕೊಂದ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸೇರಿಕೊಂಡು ಸಾಧಕರಿಗೆ ತೊಂದರೆಯಾಗುವಂತೆ ಮಾಡ್ತಾ ಇದ್ರು. ಅವರನ್ನು ಕೊಂದ. ವನೇ ದುಷ್ಟ. ಆಮೇಲೆ ಅಜ್ಞಾತವಾಸ 1 ವರ್ಷ. ಕೀಚಕಘ್ನ ವನದಲ್ಲಿ ಕೀಚಕನನ್ನ, ವಿರಾಟನ ನಗರದಲ್ಲಿ ಕೀಚಕನನ್ನ ಕೊಂದ. ದುರ್ಯೋಧನಾದೀನ್ ಹತ್ವ ದುರ್ಯೋಧನಾದಿಗಳನ್ನ ಕೊಂದು
ಸ್ವಪದಂ ಉಪಗತಃ, ಪರೀಕ್ಷಿತನಲ್ಲಿ ರಾಜ್ಯವನ್ನಿಟ್ಟು ತನ್ನ ಮೂಲ ರೂಪವನ್ನ ಸೇರಿದ. ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ, ಅಲ್ಲಿಂದ ಶುರು ಆಯಿತು. ಮಹಾಭಾರತ ಅದರ ಎಫೆಕ್ಟು ಇವತ್ತಿಗೂ ಉಣ್ತಾ ಇದ್ದೇವೆ ನಾವು. ಮಹಾಭಾರತದ ಎಫೆಕ್ಟ್ ಏನಾಯಿತು ಅಂದರೆ, ಭೀಮಸೇನನ ಅಗಾಧವಾದ ಬಲವನ್ನು ಕಂಡು ಕ್ರೋಧವಶ ರಾಕ್ಷಸರು ಯೋಚನೆ ಮಾಡಿದರು, ಅವನನ್ನು ಬಲದಿಂದ ಗೆಲ್ಲಲಿಕ್ಕಾಗಲ್ಲ, ಅವನಿಗೆ ಮನಸ್ಸಿಗೆ ನೋವುಂಟು ಮಾಡಬೇಕು ಅಂತಂದ್ರೆ ನಾರಾಯಣನ ಗುಣಗಳ ಬಗ್ಗೆ ಅಪಪ್ರಚಾರ ಮಾಡಬೇಕು. ಆಗ ಭೀಮಸೇನನಿಗೆ ನೋವಾಗತ್ತೆ ಅನ್ನುವ ದೃಷ್ಟಿಯಿಂದ ಭೀಮನನ್ನ ನೋಯಿಸುವ ಸಲುವಾಗಿ ಈ ಭೂಮಿಗೆ ಬಂದರು. ಕೆಟ್ಟ ಶಾಸ್ತ್ರಗಳನ್ನು ರಚನೆ ಮಾಡಿದರು. ಮಣಿಮಂತನೇ ಮೊದಲಾದವರು. ಹೀಗೆ ಜಗತ್ತಿನ ಎಲ್ಲ ಕೆಟ್ಟ ಶಾಸ್ತ್ರಗಳ ಕೇಂದ್ರ ಬಿಂದು, ಸೆಂಟರ್ ಪಾಯಿಂಟ್ ಯಾರು ಅಂದ್ರೆ ಭೀಮಸೇನ. ಅಂತಹ ಎಲ್ಲ ದುರ್ಮತಗಳು ಯಾರನ್ನ ನೋಯಿಸಲಿಕ್ಕೆ ಹೊರಟಿವೆಯೋ ಅಂತಹ ಮಧ್ವರು ನಮ್ಮನ್ನ ಆ ದುರ್ಮತಗಳಿಗೆ ಒಳಗಾಗದಂತೆ ಮಾಡಲಿ. ಇದು ಮೊದಲನೆಯ ಸರ್ಗದ ಸಾರಾಂಶ. ಪಂಡಿತಾಚಾರ್ಯರು ಮೊದಲನೇ ಸರ್ಗದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ? ಪ್ರಮೇಯ ನವಮಾಲಿಕಾದಲ್ಲಿ ಹೇಳಿದ್ರು, ಜಗತ್ತಿನ ಎಲ್ಲ ಕೆಟ್ಟ ಶಾಸ್ತ್ರಗಳು ಕೂಡ ಭೀಮಸೇನನನ್ನು ನೋಯಿಸಲಿಕ್ಕೆ ಹೊರಟಿವೆ. ಆದರೆ ಅದರಿಂದ ಭೀಮಸೇನ ನೋಯುವುದಿಲ್ಲ, ಅಷ್ಟು ಬಲಿಷ್ಠ. ಅವನೇ ನಮ್ಮನ್ನು ನೋಯದಂತೆ ಕಾಪಿಡಬೇಕು ಅಂತ ಅದರ ಅರ್ಥ. ಭೀಮಸೇನನ ವೈಭವ ಅನ್ನೋದು ಮಧ್ವಾಚಾರ್ಯರು ಬರಲಿಕ್ಕೆ ಕಾರಣ ಆಯಿತು. ನಾ ಹೇಳ್ತಿರ್ತೀನಲ್ಲ, ಪರಮಾತ್ಮನ ಅವತಾರಗಳ ಎಫೆಕ್ಟು ಇನ್ನೊಂದು ಅವತಾರ ಆಗಲಿಕ್ಕೆ ಕಾರಣ ಆಗತ್ತೆ ಅಂತ. ಹೀಗೆ ಮೊದಲನೆಯ ಸರ್ಗದ ಸಾರಾಂಶವನ್ನ ನಿರೂಪಣೆ ಮಾಡಿದ್ರು 2 ಶ್ಲೋಕಗಳಿಂದ. ಹಾಗೆ ಇನ್ನು 2 ಶ್ಲೋಕಗಳಿಂದ ಎರಡನೇ ಸರ್ಗದ ಸಾರಾಂಶವನ್ನು ನಿರೂಪಣೆ ಮಾಡುತ್ತಾರೆ. ಅಜ್ಞಾನೋತ್ಸಾದನಾರ್ಥಂ ಸುರವರ ಮಹಿತೋ ಸೂಚಿತೋ ರೂಪ್ಯ ಭರ್ತ್ರ ಜಾತೋ ಮಧ್ಯಾಲಯಾರ್ಯಾತ್ ಗುರುಮತಿ ತಪಸೋ ವಾಸುದೇವಾಭಿಧಾನ ಗೋದಾತ್ರೇ ಮೋಕ್ಷದಾತಾ ರಜತ ಪತಿಪದ ಸೇವಕೋ ಭೂತಭರ್ತ್ರ ಮಾನ್ಯ ಪ್ರಾಣಕುಲಸ್ಥೈ ಅಪಿ ನಿಜ ಸಹಜಾತರ್ಪಿತ ಪ್ರಿಯತಾಮೇ. ಅಜ್ಞಾನೋತ್ಸಾದನಾರ್ಥಂ, ಅಜ್ಞಾನವನ್ನು ಕಳೆಯಬೇಕೆಂದು ಸುರವರ ವಚಸ, ದೇವತೆಗಳ ಮಾತನ್ನ ಪ್ರೀತಿಯಿಂದ ಗೌರವಿಸಿ ದೇವರ ಅಣತಿಯನ್ನ ಹೊತ್ತು ಮಧ್ವರು ಅಂದರೆ ಮುಖ್ಯ ಪ್ರಾಣ ಭೂಮಿಗೆ ಬರುವ ನಿರ್ಧಾರ ಮಾಡಿದ. ಆಗ ರೂಪ್ಯ ಭರ್ತ್ರ ಸೂಚಿತ ಅಂದರೆ ಅನಂತೇಶ್ವರ ಹೇಳಿದ. ಇವನೇ ಬರ್ತಾನೆ ಅಂತ ಹೇಳಲಿಲ್ಲ, ಲೋಕದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ನಿಮ್ಮ ಅಜ್ಞಾನವನ್ನು ಕಳೀತಾನೆ. ಅವತ್ತಿನ ಜನ ದೇವರ್ ಕ್ರೇವಿಂಗ್ ಫಾರ್ ನಾಲೆಡ್ಜ್, ಉತ್ಕಟವಾಗಿ ಜ್ಞಾನ ಬೇಕು ಅಂತ ಬಯಸ್ತಾ ಇದ್ರು. ಅಂಥವರಿಗೆ ದೇವರು ನೀಡಿದ ಅಭಯ, ಒಬ್ಬ ಬರ್ತಾನೆ. ಜಾತೋ ಮಧ್ಯಾಲಯಾರ್ಯಾತ್, ಆಚಾರ್ಯರು ಬಂದರು, ನಾರಾಯಣ ನಡಿಲ್ಲಾಯ ಅನ್ನುವವರಿಂದ ಹುಟ್ಟಿದರು. ವಾಸುದೇವ ಅಂತ ಹೆಸರಾಯಿತು. ಮಗುವಿಗೆ ಗೋದಾತ್ರೆ, ಹಾಲು ಕುಡಿಲಿಕ್ಕೆ ಅಂತ ಹೇಳಿ ಹಸುವನ್ನು ಕೊಟ್ಟರು. ಆಗ ಮಧ್ವಾಚಾರ್ಯರು ಆ ನಡಿಲ್ಲಾಯರಿಗೆ ಮೂಡಿಲ್ಲಾಯರು ಕೊಟ್ಟಿದ್ದು. ಆ ಮೂಡಿಲ್ಲಾಯ ಅನ್ನುವ ಬ್ರಾಹ್ಮಣ ಸತ್ತ ಮೇಲೆ ತನ್ನ ಮಗನಾಗಿ ಹುಟ್ಟಿ ಮಧ್ವರಲ್ಲಿ ಶಿಷ್ಯತ್ವವನ್ನು ವಹಿಸಿ
ಎತ್ತರಕ್ಕೆ ಏರಿದ. ಅದರಿಂದ ಯಾವುದೇ ದಾನ ಜ್ಞಾನದಲ್ಲಿ ಕೊನೆಗೊಳ್ಳುತ್ತೆ ಎಂದರು. ಯಾವುದೇ ಸತ್ಕರ್ಮ ಯಶಸ್ವಿಯಾಗಿದೆ ಅಂತ ತಿಳಿಯೋದು ಹೇಗೆ? ಜ್ಞಾನ ಬಂದರೆ. ಒಬ್ಬ ಶಾಸ್ತ್ರದಲ್ಲಿ ಆಸಕ್ತ ಆದ ಅಂದರೆ ಅವನು ಮಾಡಿದ ಪುಣ್ಯ ಫಲಿಸಿದೆ ಅಂತ ಅರ್ಥ. ಬಹಳ ಜನರಿಗೆ ಇದು ಐಡಿಯಾ ಇಲ್ಲ. ಯಾಗ ಮಾಡಿದೆ, ಯಜ್ಞ ಮಾಡಿದೆ, ಏನು ಪ್ರಯೋಜನ ಆಯಿತು ಅಂದರೆ ಶಾಸ್ತ್ರದಲ್ಲಿ ಆಸಕ್ತಿ ಮೂಡಬೇಕು ಅಂತ. ಶಾಸ್ತ್ರದಲ್ಲಿ ಆಸಕ್ತಿ ಮೂಡದಿದ್ದರೆ ಪ್ರಯೋಜನವೇ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಭಾಗವತಾದಿಗಳಲ್ಲಿ. ಅದರಿಂದಾಗಿ ಗೋದಾತ್ರೆ ಮೋಕ್ಷದಾತ, ಮೋಕ್ಷಕ್ಕೆ ಯೋಗ್ಯವಾದ ಜ್ಞಾನವನ್ನು ಕೊಟ್ಟರು ಅಂತ ಅರ್ಥ. ಆಮೇಲೆ ಆಚಾರ್ಯರು ಪುಟ್ಟ ಮಗು ಆಗಿದ್ದಾಗ ಕರ್ಕೊಂಡು ಬರ್ತಾ ಇದ್ರು ಆ ಚಿಟ್ಪಾಡಿ ಬೀಡು. ಈಗ ಪಾದಕಕ್ಕೆ ಬರಬೇಕು ಅಂದ್ರೆ ಸೀದಾ ಕಟ್ಪಾಡಿ ಮೇಲ್ಗಡೆ ಬಂದ್ಬಿಡ್ತಾರಲ್ಲ. ಚಿಟ್ಪಾಡಿ ಒಳಗಡೆಯಿಂದ ಒಂದು ದಾರಿ ಇದೆ ಉಡುಪಿಯಿಂದ. ಆ ಚಿಟ್ಪಾಡಿ ಬೀಡುವಿನ ಹತ್ತಿರ ಲೋಕೇಶ್ವರ ಅಂತ ಒಂದು ಭೂತ ಅಂತೆ. ಆ ಭೂತ ಹೇಳಿತು, ನಾನು ನಿಮ್ಮನ್ನು ಕೊಲ್ತಾ ಇಲ್ಲ, ಯಾಕೆ ಗೊತ್ತೋ? ಲೋಕೇಶ್ವರ ಅಲ್ಲಿದ್ದಾನೆ. ಲೋಕೇಶ್ವರ ಸ್ತಬತ ಬಾಲ ತಮಕ್ಕಿಲೇತಿ. ನಾನಲ್ಲ ಲೋಕೇಶ್ವರ, ಆ ಮಗು ಲೋಕೇಶ್ವರ. ಅದನ್ನೇನು ನೀವು ಕಾಪಾಡೋದು, ಅದು ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳಿತು. ಹೀಗೆ ಭೂತ ಭರ್ತ್ರ ಮಾನ್ಯ. ಆವಾಗಲೂ ಏನು ಗೊತ್ತಾಗಲಿಲ್ಲ. ಮಗುನ ಕರ್ಕೊಂಡು ಬಂದರು, ಇಟ್ರು. ಒಮ್ಮೆ ತಾಯಿ ಎಲ್ಲಿಗೋ ಹೋಗಿದ್ಲು. ಮಗು ಅಳ್ತಾ ಇದ್ದದ್ದನ್ನು ನೋಡಿ ಅಕ್ಕ ಏನು ಮಾಡಿದ್ದು, ಹುರುಳಿ ತಿನ್ನಿಸ್ಬಿಟ್ರು. ಮಗುವಿಗೇನೂ ಆಗಲಿಲ್ಲ. ಈ ಕಥೆಯನ್ನು ನೀವು ಕೇಳಿದ್ದೀರ. ಅದರ ಅಂತರಾರ್ಥ ಏನು? ಪ್ರಮೇಯ ನವಮಾಲಿಕಾದಲ್ಲಿ ಹೇಳ್ತಾರೆ, ಅಪಿ ನಿಜ ಸಹಜ ತರ್ಪಿತ ಪ್ರಿಯತಾಮೇ. ಅಕ್ಕ ಕೊಟ್ಟ ಹುರುಳಿಯನ್ನ ತಿಂದು ಸಂತೋಷಪಟ್ಟ ಆ ವಾಸುದೇವ ನಾನು ಸಲ್ಲಿಸುವ ಸೇವೆಯಿಂದಲೂ ಸಂತೋಷ ಪಡಲಿ. ಅಕ್ಕನಿಗೆ ಬೇರೆ ಏನು ಕಾಣಲಿಲ್ಲ. ಅವಳಿಗೆ, ಆ ಹುಡುಗಿಗೆ ಏನಿತ್ತು ಅವಳ ಹತ್ರ? ಹಣವೇ, ಬಂಗಾರವೇ ಏನಿರಲಿಲ್ಲ. ಭಕ್ತಿ ಅಷ್ಟೇ ಇದ್ದದ್ದು. ಆ ಪ್ರೀತಿಯಿಂದಲೇ ಸಂತೋಷಪಟ್ಟ ಆ ಹುಡುಗ. ಹಾಗೆ ನನಗೂ ಕೂಡ ಪ್ರೀತನಾಗಲಿ. ಇದು ಈ 2ನೆಯ ಸರ್ಗದ ಈ ಪ್ರಕರಣದ ಅರ್ಥ ಒಂದು. ಆನಂದಂ ಮಂದಹಾತಾಮೃತರಥ ಕಲಯಾ ತಂದದಾನ ಪ್ರಜಾನಾಂ ಆಸ್ಯೇಂದೋಶೋಭಮಾನೈರಪಿ ಕಲವಚನಃ ಬಾಲಲೀಲಾ ವಿಲಾತೈಃ ಗೋಪುಚ್ಛಾಲಂಬನಾದ್ಯೈರ್ವೃಷಪತಿ ವಿಹಿತಾ ಪತ್ಪ್ರಣೋದಿ ಪ್ರಣುದ್ಯಾತ್ ಅಜ್ಞಾನಾದ್ಯಾಪದಂ ಮೇ ಸ್ವಯಮಿವ ಭಗವಾನ್ ವಾಸುದೇವೋತು ದೇವಃ. ಆಮೇಲೆ ಆ ಪುಟ್ಟ ಹುಡುಗ ವಾಸುದೇವ ತನ್ನ ಚಂದದ ಮಾತುಗಳಿಂದ ಎಲ್ಲರಿಗೂ ಆನಂದವನ್ನು ಕೊಡ್ತಾ ಇದ್ದ. ಮಗು, 1 ವರ್ಷದ ಮಗು ಕಾಣೆಯಾಯಿತು. ಗಾಬರಿ ಆದರು. ಆಮೇಲೆ ಗೊತ್ತಾಯಿತು ಆ ಮಗು ಒಂದು ಎತ್ತಿನ ಬಾಲವನ್ನು ಹಿಡಿದುಕೊಂಡು ಗುಡ್ಡಗಾಡುಗಳಲ್ಲಿ ತಿರುಗಿ ಬಂತು ಅಂತ. ಏನದರ ಅರ್ಥ? ವಾಟ್ ವಾಸ್ ಆನ್ ಇಂಡಿಕೇಶನ್? ಭಯ ಅನ್ನೋದು ನನಗಿಲ್ಲ ಅಂತ ಅದರ ಅರ್ಥ. ಐ ಆಮ್ ಫಿಯರ್ಲೆಸ್. ಆಮೇಲೆ ಕಕ್ರಶೆಟ್ಟಿ ಅಂತನ್ನುವವನ ಹತ್ತಿರ ಸಾಲ ಮಾಡಿದ್ರು ಆಚಾರ್ಯರ ತಂದೆ. ಆಗ ಅವನು ಬಂದು ಕೂತ. ನೀವು ಕೊಟ್ಟೆ ಊಟ ಮಾಡಿ ಇಂದ, ದುಡ್ಡು ಕೊಟ್ಟೆ ಊಟ ಮಾಡಿ. ಆ ಮಗು ಒಂದಿಷ್ಟು ಹುಣಸೆ ಕಾಳುಗಳನ್ನು, ಹುಣಸೆ ಬೀಜಗಳನ್ನು ತಂದು ಕೊಟ್ಟಿತು.
ಅದು ಅವನಿಗೆ ಕಂಡಿತು, ಅಪ್ಪನಿಗೆ ಗೊತ್ತಾಗಲಿಲ್ಲ. ಅದು ಹುಣಸೆ ಕಾಳು ಹುಣಸೆ ಬೀಜ ಅಂತ ಅಂದುಕೊಂಡ್ರು ಅಪ್ಪ, ಆದರೆ ಅವನಿಗೆ ಗೊತ್ತಾಯಿತು. ಹೀಗೆ ಈ ಘಟನೆ ಏನು ಹೇಳ್ತಾ ಇದೆ? ಧುತ್ತನೆ ಬರುವ ಅಜ್ಞಾನಾದಿ ಆಪತ್ತುಗಳನ್ನು ಪರಿಹರಿಸಲಿ ಅಂತ ನಮಗೆ ಹೇಳ್ತಾ ಇದೆ. ಇದು 2ನೇ ಸರ್ಗದ ಸಾರಾಂಶ. ಇನ್ನು 3ನೇ ಸರ್ಗದ ಸಾರಾಂಶವನ್ನ 2 ಶ್ಲೋಕಗಳಿಂದ ಹೇಳ್ತಾರೆ. ಏಕಾಕೀ ಯೋಜನಾಭ್ಯಾಂ ವ್ಯವಹತ ಮಗಮಧ್ಯಸ್ತ್ರಿವರಚೋ ಮರೌಕೋ ಯೋಲಾಳ್ಯೋ ಲೋಕಮಾತ್ರ ಸ್ವಲಿಪಿ ಪರಿಚಯೇ ತಾತ ವಿಸ್ಮೇರತಾಕೃತ್ ಪ್ರಾಜ್ಞಂ ಮನ್ಯಂ ಶಿವಾಖ್ಯಂ ಪರಿಷದಿ ಜಿತವಾನ್ ಶಾಖಿನಾಮರ್ಥಮೂಚೆ ದುರ್ಗಂ ಪಿತ್ರಾ ಉಪನೀತಃ ಸುರವರಮಹಿತೋ ಮಹ್ಯತಾಮ್ಯೇ ವಚೋಭಿಃ. ನಿಮಗೆ ಮಧ್ವಾಚಾರ್ಯರು ಮದುವೆ ಮನೆಯನ್ನು ಬಿಟ್ಟು 3 ಊರುಗಳನ್ನು ಅಲೆದ ಕಥೆ ಗೊತ್ತೇ ಇರುತ್ತೆ. ಮೊದಲು ಅವರು ಕೊಡವೂರು ಕಾನಕ್ಕೆ ಹೋದರು, ಆಮೇಲೆ ಬನ್ನಂಜೆ, ಆಮೇಲೆ ಚಂದ್ರಮೌಳೇಶ್ವರ ಅನಂತೇಶ್ವರಕ್ಕೆ ಬಂದರು. ಈ ಕಥೆ ನಿಮಗೆ ಗೊತ್ತಿದೆ, ಇದರ ಅರ್ಥವೂ ನಿಮಗೆ ಗೊತ್ತಾಗಿದೆ. ದೇವರು ನನ್ನ ಜೊತೆಯಲ್ಲಿದ್ದಾನೆ ಅಂತ ಹೇಳಿತು ಮಗು. ಎಷ್ಟು ವರ್ಷ ಆಗ? 3 ವರ್ಷದ ಮಗು. ಅಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳ್ತಾರೆ ಎಸ್ ತ್ರಿವರ್ಷ 3 ವರ್ಷದ ಮಗು. ಯೋಲಾಳ್ಯೋ ಲೋಕ ಮಾತ್ರ ಸ್ವಲಿಪಿ ಪರಿಚಯೇ ತಾತ ವಿಸ್ಮೇರತಾಕೃತ್. ಆಮೇಲೆ ಅದೇ ಅಲ್ವಾ, ಅವರೇ ಮುಂದೆ ವ್ಯಾಖ್ಯಾನ ಬರೆದದ್ದು. ಈತಾವಾಸ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ಬರೀತಾ ಹೇಳ್ತಾರೆ, ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಪ್ಪಶ್ಯೇತ್ ಸಭಯಾಭಾವಾನ್ ಆತ್ಮಾನಂ ಗೋಪ್ತುಮಿಚ್ಛತಿ. ದೇವರು ಎಲ್ಲದರಲ್ಲಿ ಇದ್ದಾನೆಂದು, ದೇವರಲ್ಲಿ ಎಲ್ಲ ಇವೆ ಎಂದು ಯಾರು ಚಿಂತಿಸುತ್ತಾನೋ ಅವನಿಗೆ ಭಯ ಇರೋದಿಲ್ಲ ಅಂತ ಆಚಾರ್ಯರು ಭಾಷ್ಯ ಬರೆದರು. ಅದು ಅವರ ಅನುಭವದ ನುಡಿ ಅನ್ನೋದು ಗೊತ್ತಾಯಿತು ನಮಗೆ. ಏಕಾಂತದಲ್ಲಿ ಒಬ್ಬನೇ 1 ವರ್ಷದ ಮಗು ಎತ್ತಿನ ಬಾಲ ಹಿಡಿದು ಹೊರಟದ್ದು, 3 ವರ್ಷದ ಮಗು ಬೇರೆ ಬೇರೆ ಕಡೆ ತಿರುಗಿದ್ದು, ಅದನ್ನು ಕೇಳಿದಾಗ ಅದು ಹೇಳಿದ ಮಾತು ಅದೆಲ್ಲ ಗೊತ್ತಾಯಿತು ನಮಗೆ. ಪ್ರಾಜ್ಞಂ ಮನ್ಯಂ ಶಿವಾಖ್ಯಂ ಪರಿಷದಿ ಜಿತವಾನ್. ಹಾಗೆ ಶಿವಮಡಿನ್ನಾಯ ಅಂತ ಒಬ್ಬ ಇದ್ದ. ಅವನು ಪುರಾಣಕ್ಕೆ ತಪ್ಪು ಅರ್ಥ ಹೇಳಿದಾಗ ಆ ಪುಟ್ಟ ಹುಡುಗ, 5-6 ವರ್ಷದ ಹುಡುಗ, ಅದು ಸರಿ ಇಲ್ಲ ಅಂತ ಹೇಳಿದನಂತೆ. ಆಮೇಲೆ ಅವಾಗ ಹೇಗೆ ಪದ್ಧತಿ ಇತ್ತು ಅಂದರೆ, ಒಬ್ಬ ವಾಚನ ಮಾಡೋದು, ಇನ್ನೊಬ್ಬ ಪ್ರವಚನ ಮಾಡೋದು. ಪುರಾಣವನ್ನು ಆ 6 ವರ್ಷದ ಹುಡುಗ ಮಧ್ವರು ಪುರಾಣದ ಶ್ಲೋಕಗಳನ್ನು ರಾಗವಾಗಿ ಹಾಡ್ತಾ ಇದ್ರು. ಹಾಗೆ ಹಾಡ್ತಾ ಇದ್ದಾಗ ಒಂದು ಶಬ್ದದ ಅರ್ಥ ಪುರಾಣ ಹೇಳುವವರಿಗೆ ಗೊತ್ತಾಗಲಿಲ್ಲ, ಅಂದರೆ ನಡಿಲ್ಲಾಯರಿಗೆ. ಅಪ್ಪ, ಈ ಪದಕ್ಕೆ ಅರ್ಥ ಹೇಳಲಿಲ್ಲ ನೀವು ಅಂತ ಹೇಳಿತು ಮಗು. ಅದನ್ನು ಲೆಕ್ಕಿಸಲಿಲ್ಲ, ಆದರೆ ಉಳಿದವರೆಲ್ಲ ಕೇಳುಗರೆಲ್ಲ ಲೆಕ್ಕಿಸಿದರು. ಹೇಳು ಅರ್ಥವನ್ನ ಅಂತಂದ್ರು, ಹೇಳಿದರು. ಆಮೇಲೆ ದೇವತೆಗಳೆಲ್ಲ ಯಾವಾಗಪ್ಪ ನಾವು ಇವನ ಬಾಯಲ್ಲಿ ನಲಿಯುವುದು ಅಂತ ಹೇಳ್ತಾ ಇದ್ರು. ಆ ತರಹದ ಮಧ್ವರನ್ನ ನಮ್ಮ ಮಾತು ಕೊಂಡಾಡಲಿ. ಪಾಯಾನ್ ಮಾಂ ಯೋ ಭುಜಂಗಂ ಸದರಿ ಮದಮಯದ್ರಾಗುಪಾಧ್ಯಾಯತೇವಿ ವಿಶ್ವೇಭ್ಯೋ ವೇಗದೂರ ಪ್ಲವನ ವಿಧಿ ನಿಯುದ್ಧಾದಿ ವೀರ್ಯಾತಿಶಾಯಿ ಏನಾಸ್ತಾ ಮೂಢಶಂಕಾ ಶ್ರುತಿ ಶುಚಿ ವಚಸಾ ಲಂಗುರ ಚೀರ್ಚಚೂಲ ಸಕ್ಷುರ್ನಾರಾಯಣಜ್ಞ ಅಥಯ ಉಪನಿಷದಂ ವ್ಯಾಖ್ಯತಾಸ್ಮೈ ಸುರಾರ್ಥ್ಯ. ಆಚಾರ್ಯರನ್ನು ಕೊಲ್ಲಲಿಕ್ಕೆ ಅಂತ ಹೇಳಿ ಹಾವಿನ ರೂಪದಲ್ಲಿ ದೈತ್ಯನೋರ್ವ ಬಂದ.
ಆ ಹಾವಿನ ತಲೆಯನ್ನೇ ತುಳಿದರು. ಆಮೇಲೆ ಅವತ್ತಿನ ಕಾಲದಲ್ಲಿ ವೇದಾಧ್ಯಯನ ಮಾಡ್ತಾ ಇದ್ರು. ಉಪನಯನ ಆದಾಗ ವೇದಾಧ್ಯಯನ ಮಾಡಲಿಕ್ಕೆ ಹೋದರು. ಆದರೆ ಮಧ್ವಾಚಾರ್ಯರು ಅಕಾಡೆಮಿಕ್ ಆಗಿ ಏನನ್ನೂ ಓದ್ತಾ ಇರಲಿಲ್ಲ. ಅವ್ರದ್ದು ಆ ಸಮಸ್ಯೆ ಭೀಮಸೇನನಾಗಿದ್ದಾಗಿಂದ ಇದೆ. ಮಧ್ವಾಚಾರ್ಯರು ನಾನ್ ಅಕಾಡೆಮಿಕ್ ಆರ್ ಆಂಟಿ ಅಕಾಡೆಮಿಕ್. ಒಂದು ಅಕಾಡೆಮಿಯಲ್ಲಿ ಹೇಳಿದ ಪಠ್ಯವನ್ನು ಅವರು ಫಾಲೋ ಮಾಡೋದೇ ಇಲ್ಲ. ಇವನು ಓಡೋದು, ನೆಗೆಯೋದು, ಕುಣಿಯೋದು, ಹಾರೋದು, ಈಜೋದು ಅದೆಲ್ಲ ನೋಡಿ ನೋಡಿ ಅವರು ಗುರುಗಳು ಅಂದ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ ಅಂತ. ಒಮ್ಮೆ ತಾಳ್ಮೆ ತಪ್ಪಿತು. ಸಿಟ್ಟು ಮಾಡಿಕೊಂಡು ಕೇಳಿದ್ರು, ಏನಪ್ಪ? ಅವರು ತಟ್ಟಿಯವರು ರೆಬೆಲ್ ಸ್ಟಾರ್ ಅಂತ. ಹೌದು. ಏನಪ್ಪ, ಯಾಕೆ ಓದ್ತಾ ಇಲ್ಲ? ಅದಕ್ಕೆ ಅವ್ರು ಹೇಳಿದ್ರು, ನನಗೆ ಬಾಯ್ಪಾಠ ಮಾಡೋದೆಲ್ಲ ಇಷ್ಟ ಇಲ್ಲ. ಸುಟ್ಟು ಬಂತು. 7-8 ವರ್ಷದ ಹುಡುಗನೋರ್ವ ಅಕಾಡೆಮಿಯ ಟೆಕ್ಸ್ಟಿನ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾನೆ ಅಂದರೆ ಸಿಟ್ಟು ಬರಲ್ವಾ? ಓ, ಹಾಗಾದ್ರೆ ತಾವು ಎಲ್ಲವನ್ನ ತಿಳಿದಿರಬೇಕು, ಹೇಳಿ ನೋಡೋಣ ಅಂದ್ರು. ಮುಂದಾಗುವ ಪಾಠವನ್ನು ಹೇಳಿಬಿಟ್ರು. ಆಮೇಲೆ ಸುಮ್ಮನಾದ್ರು ಗುರುಗಳು. ಹೀಗೆ ಏನಾಸ್ತಾ ಮೂಢಶಂಕ. ಆಮೇಲೆ ವಾಸುದೇವ ತೋಟಂತಿಲ್ಲಾಯ ಅಂತ ಆ ವಾಸುದೇವನ ಗೆಳೆಯ, ಈ ವಾಸುದೇವನ ಗೆಳೆಯ ವಾಸುದೇವ ತೋಟಂತಿಲ್ಲಾಯ, ಅವನಿಗೆ ಜೋರು ತಲೆನೋವು. ಆ ತಲೆನೋವು ಪರಿಹಾರ ಆಗಬೇಕು. ತನ್ನ ಗೆಳೆಯನ ಹತ್ತಿರ, ವಾಸುದೇವನ ಹತ್ತಿರ ಹೇಳಿಕೊಂಡ. ಆ ವಾಸುದೇವ ತೋಟಂತಿಲ್ಲಾಯನ ಕಿವಿಯಲ್ಲಿ ಈ ವಾಸುದೇವ ಊದಿದ. ತಲೆನೋವು ಪರಿಹಾರ ಆಯಿತು. ಇದು ನಮಗೆ ಮಧ್ವವಿಜಯದಲ್ಲಿ ಗೊತ್ತಾಗುವಂಥದ್ದು. ಆದರೆ ಇದರಲ್ಲಿ ಭಾವಪ್ರಕಾಶಿಕಾದಲ್ಲಿ ಹೇಳ್ತಾರೆ, ಹಾಗೆ ಊದಿದ್ದರಿಂದ ಜಾತಿಸ್ಮೃತಿ ಉಂಟಾಯಿತು ಅಂತ. ಶಾಸ್ತ್ರ ಆರಾಮವಾಗಿ ಅರ್ಥ ಆಗಲಿಕ್ಕೆ ನಮಗೆ ಹೋದ ಜನ್ಮದ ಸ್ಮರಣೆ ಬಂದರೆ ಮುಗೀತು. ಹೋದ ಜನ್ಮದ ಸ್ಮರಣೆ ಬಂತು, ಶಾಸ್ತ್ರ ಎಲ್ಲ ಅರ್ಥ ಆಗೋಯ್ತು. ಇದು ಈ ವಾಸುದೇವ ನಡಿಲ್ಲಾಯನ ಬಾಯ ಗಾಳಿಯ ಮಹತ್ವ. ವಾಸುದೇವ ತೋಟಂತಿಲ್ಲಾಯನ ಮನಸ್ಸಿನ ಅನಂತ ಪಾರಗಳನ್ನು ಅದು ತೋರಿಸಿಬಿಡ್ತು. ಆಮೇಲೆ ಗುರುದಕ್ಷಿಣೆ ಕೊಡಬೇಕಾಯಿತು. ಗುರುದಕ್ಷಿಣೆ ಏನು ಅಂತ ಹೇಳಿದರೆ, ಐತರೇಯ ಉಪನಿಷತ್ತಿನ ಉಪದೇಶ ಗುರುಗಳಿಗೆ. ಅದು ಮುಗಿದು ಹೊರಗಡೆ ಬಂದಾಗ ದೇವತೆಗಳೆಲ್ಲ ಬೇಡಿಕೊಂಡ್ರು, ಇನ್ನು ನಿಮ್ಮ ಕೆಲಸ ಶುರು ಮಾಡಬಹುದು ಅಂತ. ಹಾಗೆ ಮಧ್ವಾಚಾರ್ಯರು ನಮ್ಮನ್ನ ರಕ್ಷಿಸಲಿ. ಇಲ್ಲಿಗೆ 3ನೆಯ ಸರ್ಗದ ಸಾರಾಂಶ ಆಯಿತು. ಆಮೇಲೆ ಇನ್ಯಾವ ದಾರಿ ಇದೆ? ಅವರಿಗೆ ಯೋಚನೆ ಮಾಡಬೇಕಾಗಿಲ್ಲ, ಆದರೂ ಯೋಚನೆ ಮಾಡಿದರಂತೆ. ಸನ್ಯಾಸೇ ಬದ್ಧ ಬುದ್ಧಿ ಕೃತ ಹರಿ ನಮನಃ ಪಾರ್ಥ ಪೂಜ್ಯಂ ಯತಿಂ ಪ್ರಾಜ್ಞಂ ಗುರುವಾಜ್ಞಯಾಲಂ ಸುಗುಣ ಹರಿವಿದಂ ಸತ್ತಪಸ್ತೃಪ್ತ ದೇವಂ ಪ್ರಾಪ್ತಂ ಸರ್ವಜ್ಞ ಶಿಷ್ಯಾಖ್ಯವರಮುಪಗತೋ ದುಸ್ಸತಾತಂ ನಿಷೇದ್ಧುಂ ಪ್ರಾಪ್ತಂ ಚಾನುತ್ತರಂ ಯೋ ವ್ಯಧಿತ ಸಹಜವಾನ್ ಮಾತರಂ ಚಾವತಾನ್ಮಾಂ. ಸನ್ಯಾಸೇ ಬದ್ಧ ಬುದ್ಧಿ. ಹೇಗೆ ಮುಂದುವರಿಯೋದು? ಮದುವೆ ಆಗೋದು ಬೇಡ ಅಂತ ಆಚಾರ್ಯರ ತೀರ್ಮಾನ. ಕಾರಣ ಏನು ಅಂತ ಹೇಳಿದ್ರೆ, ಗೃಹಸ್ಥನಾದವ ಅವನು ಬ್ರಾಹ್ಮಣನಾಗಿದ್ದರೂ ತೀವ್ರವಾದ ಧರ್ಮದ ಸಂಕಟ ಎದುರಾದಾಗ ಅವನು ಯುದ್ಧ ಮಾಡಬಹುದು.
ಇಲ್ಲ ಬ್ರಹ್ಮಚರ್ಯದಲ್ಲಿ ಇರಬೇಕು, ಬ್ರಹ್ಮಚರ್ಯದಲ್ಲಿದ್ದರೂ ಯುದ್ಧ ಮಾಡಬಹುದು. ಎರಡರಲ್ಲಿಯೂ ಅವನು ಯುದ್ಧ ಮಾಡಬಹುದು. ಹಾಗೆ ನಾನು ಇವತ್ತು ನಿಂತರೆ ನನ್ನ ಮುಂದಿನ ಪೀಳಿಗೆಯೆಲ್ಲ ಜ್ಞಾನ ಹಾಗೂ ಬಲವನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆದರೆ ಹಾಗೆ ಮಾಡೋದು ಬೇಡ. ಯಾಕೆ ಅಂದರೆ ಹರಿಸ್ವಸಾನನ್ ವಚಿರಾದ ಸದ್ಭಿದೆ. ದುರ್ಗೆ ಕೇರಳದಲ್ಲಿ ಅವತಾರ ಮಾಡ್ತಾಳೆ, ಮ್ಲೇಚ್ಛರನ್ನ ಕೊನೆಗಾಣಿಸುತ್ತಾಳೆ. ದೇವರ ಸಂಕಲ್ಪ ಅದು, ಅದು ಇಲ್ಲ ಅಂತ ಆಗಬಾರ್ದಲ್ಲ. ಅದಕ್ಕೆ ವಿಚ್ ಇಸ್ ದ ಬೆಸ್ಟ್ ವೇ, ಯಾವುದು ಉತ್ತಮ ಮಾರ್ಗ? ಸನ್ಯಾಸ ತಗೊಳ್ಳೋದು. ಸನ್ಯಾಸ ತಗೊಂಡ್ರೆ ಎಕ್ಸ್ಕ್ಯೂಸ್ ಇದೆ. ಏನು? ಶಕ್ತಿ ಇದ್ರೂ ಅವನು ದಂಡ ಪ್ರಯೋಗ ಮಾಡೋ ಹಾಗಿಲ್ಲ. ಇಲ್ಲ ಅಂತಂದರೆ ಇವ್ರನ್ನೆಲ್ಲ ಉಳಿಸೋದ? ಇಡೀ ಭಾರತದಲ್ಲಿ ಶಿವಾಜಿಗಿಂತ ಮೊದಲು ಆಚಾರ್ಯರು ಪ್ರವೃತ್ತರಾಗಬೇಕಾಗಿತ್ತು. ಅಕಸ್ಮಾತ್ ಏನಾದರೂ ಅವರು ಸನ್ಯಾಸ ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ, ನನ್ನದೇ ಆದ ಸಾಮರ್ಥ್ಯ ಮುಂದಿನವ್ರಿಗೆ ಬರುತ್ತೆ ಅಂತ ಇಲ್ಲ. ಈಗ ಸಿಖ್ ಧರ್ಮವನ್ನು ನಾವು ನೋಡ್ತೇವೆ. ಅಲ್ಲಿ ಬಲ ಅನ್ನೋದು ಬೇಕು, ಆಂತರಿಕವಾದ ಅರಿವು, ಧ್ಯಾನ ಇವೆಲ್ಲ ಇಲ್ವೇ ಇಲ್ಲ. ಅಲ್ಲಿ ಬಾಹ್ಲಿಕ ಅಲ್ವಾ, ಹೊರಗಡೆಯೇ ಬಾಹ್ಲಿಕ ಅಂದ್ರೆ ಏನರ್ಥ? ಆ ದೇಶಕ್ಕೆ ಬಾಹ್ಲಿಕ ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯನ್ ಪಂಜಾಬ್, ಪಾಕಿಸ್ತಾನದ ಪಂಜಾಬು ಮದ್ರ, ಇಂಡಿಯನ್ ಪಂಜಾಬ್ ಬಾಹ್ಲಿಕ. ಬಾಹ್ಲಿಕ ಅಂದ್ರೇನು? ಹೊರಗಡೆಯ ವಿಚಾರಗಳಲ್ಲಿಯೇ ಲೀನವಾಗಿರ್ತಾರೆ ಅವರು ಅಂತ. ಜ್ಞಾನದ ಆಳಕ್ಕೆ ಇಳಿಯಲಾಗದವರು, ಬಲಿಷ್ಠರಾದವರು ಆ ಒಂದು ಬ್ರೂಟಲ್ ಪವರ್ನಿಂದ ಈಚೆ ಎಂದೂ ಬರದಂತೆ ಮಾಡಿಬಿಟ್ರೆ ಗತಿ ಏನು? ಅಂದ್ರೆ ಆಚಾರ್ಯರಷ್ಟು ಸಾಮರ್ಥ್ಯ ಎಲ್ಲರಿಗೂ ಇರಬೇಕಲ್ಲ. ಆ ಕಾರಣದಿಂದಲೂ ಆಚಾರ್ಯರು ನಾನು ಸನ್ಯಾಸ ತೆಗೆದುಕೊಳ್ತೇನೆ ಅಂತ. ಪಯಸ್ವಿನಿ ಅಂತ ಉಂಟು. ಹರಿಸ್ವಸಾನನ್ ವಚಿರಾದ ಸದ್ಭಿದೆ ಭವೇದತೋ ನಾಸ್ಮಿ ಚ ದಂಡಧಾರಕಃ ಅಂತ. ಆಮೇಲೆ ಪಯಸ್ವಿನೀಂ ಪ್ರೇಕ್ಷ ಪಥಿದ್ವಿಜಾರ್ಚಿತಾಂ ಸಭಾವಿನೀಮಸ್ಮರದತ್ರ ಚಂಡಿಕಾಂ ಅಂತ ಕೇರಳವೇ. ನೋಡಿ, ನೆನಪಿಡಿ, 700 ವರ್ಷದ ಹಿಂದಿನ ಕೇರಳ. 700 ವರ್ಷದ ಹಿಂದಿನ ಕೇರಳದಲ್ಲಿ ಏನಿತ್ತು? ಇದರ ಒಂದು ಸೂಚನೆ ಕೂಡ ಇರಲಿಲ್ಲ. ಮ್ಲೇಚ್ಛಮಯವಾಗತ್ತೆ ಅಂತ ಅವಾಗ ಪಂಡಿತಾಚಾರ್ಯರು ಹೇಳಿದ್ದು. ಇವತ್ತು ನಮಗೆ ಹೌದು ಅನ್ನಿಸ್ತಾ ಇದೆ. ಇದೇ ವೇಗದಲ್ಲಿ ಹೋದರೆ ಮುಂದೆ ಖಂಡಿತ ಅಲ್ಲಿಯೇ ಆಗೋದು ಅಂತ ನೋಡಿದ್ದೇವೆ. ಅದರಿಂದಾಗಿ ಅವರು ಆ ರೀತಿ ಯೋಚನೆ ಮಾಡಿದ್ರು. ಸನ್ಯಾಸೇ ಬದ್ಧ ಬುದ್ಧಿ, ಸನ್ಯಾಸ ತೆಗೆದುಕೊಳ್ಬೇಕು ಅಂತಾಯ್ತು. ಕೃತ ಹರಿ ನಮನಃ, ದೇವರಿಗೆ ನಮಸ್ಕಾರ ಮಾಡೋದು. ಅದು ಒಂದು ಆಚಾರ್ಯರು ಒಂದು 13 ವರ್ಷದ ಹುಡುಗ ನಾನು ಸನ್ಯಾಸ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದಾಗ ಮನೆಯ ಎಲ್ಲ ಆಸ್ತಿಗಳಲ್ಲಿ ಇರುವಂತಹ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಆಗ ಎಲ್ಲರೂ ಕೇಳಿದ್ರು, ಏನಕ್ಕೆ ನಮಸ್ಕಾರ ಮಾಡ್ತಾ ಇದ್ದಿ? ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ, ವಸ್ತುವನ್ನು ನಮಸ್ಕಾರ ಮಾಡ್ತೇನೆ. ಆ ವಸ್ತು ಯಾವುದು ಅಂತ ಅವತ್ತು ಯಾರಿಗೂ ಅರ್ಥ ಆಗಲಿಲ್ಲ. ಆಚಾರ್ಯರು ಮುಂದೆ ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವಾಗ ಹೇಳಿದರು, ಭಾಗವತ ತಾತ್ಪರ್ಯದಲ್ಲಿ, ವಾಸೇ ನೇದಂ ಯತಸ್ತುನ್ನಂ ಅತಸ್ತದ್ವಸ್ತು ಗೀಯತೆ ಅಂತ. ಅಂದರೆ ಆ ಮೆಚುರಿಟಿ ಕ್ರಮೇಣವಾಗಿ ಬಂದದ್ದೇನೂ ಅಲ್ಲ. ಅಂದರೆ ಇವಾಗ ನಮಗೆಲ್ಲ ಹೇಗಾಗತ್ತೆ ಅಂತಂದರೆ, ಸಾಮಾನ್ಯ ಅವಾಗ ಒಂದು ನೋಡಿರ್ತೇವೆ, ಏನೋ ಅಂದ್ಕೊಂಡಿರ್ತೇವೆ, ಆಮೇಲೆ ಆ ಗ್ರಂಥದ ಮೇಲೆ ಗ್ರಹಿಕೆಗಳು ಬದಲಾಗ್ತಾ ಮೆಚುರಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಬೇರೆ ಬೇರೆ ವಯಸ್ಸಿನ ಮೂಲಕ ದಾಟ್ತಾ, ಬೇರೆ ಬೇರೆ ಸಂಗತಿಗಳನ್ನು ನೋಡ್ತಾ ಒಂದು ಮೆಚುರಿಟಿ ಬಿಲ್ಡಪ್ ಆಗತ್ತೆ. ಆಚಾರ್ಯರಿಗೆ ಆ ತರಹ ಆಗಲಿಲ್ಲ ಅನ್ನೋದು ಇದು ಸೂಚನೆ.
ಆಮೇಲೆ ಯಾರನ್ನು ಆರಿಸಿಕೊಂಡ್ರು? ಅಲ್ಲಿ ಅಚ್ಯುತ ಪ್ರಜ್ಞರು ಅಂತ ಒಬ್ಬರಿದ್ರು. ನೋಡಿ, ಅಚ್ಯುತ ಪ್ರಜ್ಞರು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ವೇದಾಂಗ ತೀರ್ಥರು ಹೇಳಿದ್ದಾರೆ, ನಾರಾಯಣ ಪಂಡಿತರ ಸೂಚನೆ ಇದೆ ಅಂತ. ಅಚ್ಯುತ ಪ್ರಜ್ಞರು ಅಂತಾನೆ ಹೇಳಬೇಕು ಅಂತ. ಬಹಳ ಜನ ಇಲ್ಲ ಅಚ್ಯುತ ಪ್ರೇಕ್ಷ ಅಂತನೂ ಆಗತ್ತೆ ಅಂತ ಮಾತನಾಡಿದವರು ಇದ್ದಾರೆ. ಆದರೆ ನಮ್ಮ ಗುರುಗಳು ಹೋದ ಮೇಲೆ ಈ ಭಂಡಾರಕೆರೆ ಅಂತ ಒಂದು ಊರಿದೆ. ಭಂಡಾರಕೆರೆ ಅಂತ ಒಂದು ಊರು. ಆ ಮಠದ ಒಳಗಡೆ, ಒಂದು ಕಾಡಿನ ಒಳಗಡೆ ಮಠಕ್ಕೆ ಸೇರಿದ ಶಿವ ದೇವಾಲಯ ಇದೆ. ಅದು ಗೊತ್ತೇ ಇರಲಿಲ್ಲ ಅಂದ್ರೆ ಮರ್ತೋಗಿತ್ತು. ಅಂದ್ರೆ ವಿದ್ಯಾಮಾನ್ಯರು ಯಾವಾಗ ಪಲಿಮಾರ್ ಮಠಕ್ಕೆ ಹೋದ್ರು ಆಗ ಮಠದ ಸಂಪ್ರದಾಯ ಎಲ್ಲ ಪೂರ್ತಿ ಶಿಥಿಲ ಆಗಿ ಹೋಯಿತು. ಏನೇನು ಆಗ್ತಾ ಇದೆ ಅಂತಲೂ ಗೊತ್ತಿರಲಿಲ್ಲ. ಅಲ್ಲಿ ಒಂದು ಕದಲೇಶ್ವರ ಅಂತ ಹೇಳಿ ಒಂದು ಸದಾಶಿವನ ಲಿಂಗ ಇತ್ತು. ಅಲ್ಲಿ ಭಂಡಾರಕೆರೆ ಮಠದ ಯತಿಗಳೆಲ್ಲ ಪೂಜೆ ಮಾಡ್ತಾ ಇದ್ರು ಅಂತ ಒಂದಿದೆ. ಆ ಭಂಡಾರಕೆರೆ ಮಠದ ಯಾವ ಯತಿಗಳು ದಕ್ಷಿಣದವರಲ್ಲ, ಎಲ್ಲ ಉತ್ತರ ಪ್ರದೇಶದವರು. ಅದು ಭಾರಿ ಆಶ್ಚರ್ಯ. ಅಚ್ಯುತ ಪ್ರಜ್ಞಾದಿ ಮುನಿಭಿ ಸೇವಿತಃ ಅಂತ ಹೇಳಿ ಅಲ್ಲಿ ಒಕ್ಕಣೆ ಇದೆ. ಅಚ್ಯುತ ಪ್ರಜ್ಞರೇ ಮೊದಲಾದವರಿಂದ ಪೂಜಿತನಾದ ಶಿವ ಇವನು. ಪೂಜಿತೋಯಂ ಸದಾಶಿವ. ಹೌದು. ಆಮೇಲೆ ಒಂದು ಹಳೇದು ಪೂರ್ತಿ ಜೀರ್ಣವಾದ ಡಾಕ್ಯುಮೆಂಟ್, ಅದರಲ್ಲಿಯೂ ಕೂಡ ಅಚ್ಯುತ ಪ್ರಜ್ಞರಿಂದ ಅಧಿಷ್ಠಿತವಾದ ಈ ಸನ್ಯಾಸಾಸ್ತ್ರ ಈ ಪೀಠದಲ್ಲಿ ಅಂತ ಮುಂದೆ ಏನೋ ಒಕ್ಕಣ ಇದೆ, ಬಿಡಿ ಅದು ಬೇಡ. ಈಗ ಹೇಳಿದ್ದು ಒಂದು ಇಂಟ್ಯೂಷನ್ನು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಒಬ್ಬನಿಗೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದು ಕೆಲಸ ಮಾಡುತ್ತೆ. ಆ ಕಾರಣದಿಂದ ಮುಂದೆ ಯಾವತ್ತೋ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಸಿಗತ್ತೆ ಕೆಲವೊಂದು ಸರ್ತಿ. ಆದರೆ ಅಷ್ಟು ಪರ್ಫೆಕ್ಟ್. ಅದು ಅಚ್ಯುತ ಪ್ರಜ್ಞಾ ಅನ್ನೋದಕ್ಕೆ ಪ್ರೂಫ್. ಅದಕ್ಕೆ ಹೇಳಿದ ಅಚ್ಯುತ ಪ್ರಜ್ಞರು. ಈ ತರಹ ತಾಡವಾಲೆಗಳ ವಿಚಾರದಲ್ಲಂತೂ ನಾನಂತೂ ಅನುಭವಿಸಿದ್ದೇನೆ. ಆ ನಮ್ಮ ಗುರುಗಳ ಇನ್ಸೈಟ್ ಒಂದು ಅದ್ಭುತ. ಅದು ಅವರ ಹತ್ರ ಆಚಾರ್ಯರು ಹೋದರು. ಅವರಿಗೆ ಅವರ ಗುರುಗಳು ಅಂದ್ರೆ ಅಚ್ಯುತ ಪ್ರಜ್ಞರಿಗೆ ಅಚ್ಯುತ ಪ್ರಜ್ಞರ ಗುರುಗಳು ಸಾಯುವಾಗ ಹೇಳಿದ್ರು, ಈ ಉಪಾಸನೆ ಪ್ರಯೋಜನ ಇಲ್ಲ, ಒಳ್ಳೆಯ ಅರಿವಿಗಾಗಿ ನಾರಾಯಣನನ್ನ ಭಜಿಸು ಅಷ್ಟೇ. ತ್ರಿವಿಕ್ರಮ ಪಂಡಿತರ ಅಪ್ಪನೂ ಹಾಗೆ ಹೇಳಿದ್ರು. ಅಚ್ಯುತ ಪ್ರಜ್ಞರಿಗೆ ಅಚ್ಯುತ ಪ್ರಜ್ಞರ ಗುರುಗಳೂ ಹಾಗೆ ಹೇಳಿದ್ರು. ಅವರಿಗೆ ಅವ್ರ ಗುರುಗಳು ಹಾಗೆ ಹೇಳಿದ್ರಂತೆ. ಜ್ಞಾನ ಅನ್ನೋದು ಯಾವಾಗ ಬರುತ್ತೆ? ಕಷ್ಟ. ಜ್ಞಾನ ಅನ್ನೋದು ಈಗ ಸಿಗತ್ತಾ ಆಗ ಸಿಗತ್ತಾ ಗೊತ್ತಿಲ್ಲ. ನಮಗೆ ಉತ್ಕಟವಾದ ಬಯಕೆ ಇರಬೇಕಷ್ಟೇ, ಅದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಅಲ್ಲಿಗೆ ಹೋದ್ರು. ಆಮೇಲೆ 2 ಬಾರಿ ನಾರಾಯಣ ನಡಿಲ್ಲಾಯರು ಬಂದರು. ಒಂದು ಬಾರಿ ಅವ್ರು ಹೇಳಿದ್ದು, ಮನು ಹೇಳಿದಾನೆ, ಹಾಗೆ ಹೇಳಿದಾನೆ, ಹೀಗೆ ಹೇಳಿದಾನೆ, ಅದನ್ನೆಲ್ಲ ಅವ್ರು ಕೇಳಿಸ್ಲೇ ಇಲ್ಲ. ನೀ ಏನೇ ತರ್ಕಗಳೇನಿದೆ ಅದನ್ನೆಲ್ಲ ಬದಿಗಿಡಿ, ನಾನು ಹೀಗೆ ಮಾಡೋನು ಅಂತ. ಆಮೇಲೆ 2ನೇ ಬಾರಿ ಬಂದಾಗ ಕುತ್ಯಾಡಿ ಮಠ ಅಂತ, ಕಾರ್ಯೂರು ಅಂತ, ನೇತ್ರಾವತಿ ನದಿಯನ್ನು ದಾಟಿ ಬಂದು ಅವ್ರು ಹೇಳಿದ್ರು, ನಿನ್ನ ಅಮ್ಮನಿಗೆ ತೊಂದರೆ ಆಗತ್ತಪ್ಪ. ಎಲ್ಲ ಗಂಡಸರು ಹೇಳುವಂತಹ ಸುಳ್ಳದು. ಹೆಣ್ಮಕ್ಳೇ ಸ್ಟ್ರಾಂಗ್. ಅವರಮ್ಮ ಒಪ್ಪಿಬಿಟ್ಟಿದ್ರು, ನನಗೆ ತೊಂದರೆ ಇಲ್ಲ, ನಾನು ಗಂಡಸು, ಶಾಸ್ತ್ರದ ಸಂಸ್ಕಾರ ಇದೆ. ನಿಮ್ಮಮ್ಮ
ಇದನ್ನು ಸಹಿಸಲ್ಲಪ್ಪ, ನೀನು ಸನ್ಯಾಸ ತಗೊಂಡ್ರೆ. ನೀವು ಒಪ್ಪಿಗೆ ಇದೆಯಾ? ಹಾಗಾದರೆ ನೀವು ಕೊಡಿ, ಆಮೇಲೆ ಅಮ್ಮನನ್ನು ನೋಡುವ. ಮತ್ತು ನಿಮಗೆ ಒಬ್ಬ ನೋಡಿಕೊಳ್ಳುವವನನ್ನು ನಾನು ಕೊಡದೆ ಹೋಗೋದಿಲ್ಲ, ಸನ್ಯಾಸ ತಗೊಳ್ಳೋದಿಲ್ಲ. ವಯಸ್ಸಾಗಿದೆ, ಇನ್ನೇನು ಮಗು ಆಗಲ್ಲ ಅನ್ನೋ ಸ್ಟೇಜಲ್ಲಿ ದೊಡ್ಡ ಮಗ ಹೀಗೆ ಹೇಳ್ತಾ ಇದ್ದಾನೆ. ಆಯಿತು, ಒಂದು ಮಗು ಹುಟ್ಟಿದ ಕೂಡಲೇ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸವನ್ನು ತೆಗೆದುಕೊಂಡ ಅಂತಹ ಮಧ್ವರು ಮಾಂ ಅವತಾತ್. ಹೀಗೆ 4ನೆಯ ಸರ್ಗದ ಅರ್ಧ ವಿವರಣೆಯನ್ನು ನೋಡಿದ್ದೇವೆ. 7 ಮತ್ತು 8ರಲ್ಲಿ 4ನೆಯ ಸರ್ಗ ಅದನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲಿ 7ನೇ ಶ್ಲೋಕ ನೋಡಿದ್ದೀವಿ. ಅಂದರೆ 4ನೆಯ ಸರ್ಗದ ಅರ್ಧ ಭಾಗವನ್ನು ನೋಡಿದ್ದೇವೆ. ಇನ್ನು ಉಳಿದದ್ದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಇವತ್ತು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ, ಕೆಲವು ಕೆಲಸಗಳಿರೋದ್ರಿಂದ.